ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ನಿಮ್ಮ ನೇತ್ರಾವತಿ. ನಾನಂತೂ ಸೂಪರ್ ಆಗಿದ್ದೇನೆ ನೋಡಿ ಫ್ರೆಂಡ್ಸ್. ನೀವು ಹೆಂಗಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೇ ಯಜಮಾನ್ರಿಗೆ ಬಾಕ್ಸ್ ಅದೆಲ್ಲ ಕಟ್ಟಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್. ಇವತ್ತು ಹೆಂಗೇನಿರುತ್ತೆ, ಏನು ಇವತ್ತು ಸ್ಪೆಷಲ್ ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ. ನಾಳೆ ನಮ್ಮದು ಆ್ಯನಿವರ್ಸರಿ ಇದೆ, ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಬಂದರೆ ತೊಗೋಬೇಕು ಫ್ರೆಂಡ್ಸ್. ನೋಡೋಣ, ಏನು ಬಂದರೆ ತೊಗೊತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೋಡಿ. ಬೆಳಗ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಬಾಕ್ಸ್ ಕಟ್ತೆ. ಯಜಮಾನ್ರು ಅವರು ಕಟ್ಕೊಂಡು ಹೋದರು. ಅವ್ರು ಹೋದ್ಮೇಲೆ ಪಾತ್ರೆ ಅಂತೂ ತುಂಬಾ ಇದ್ವು, ಅವನ್ನೆಲ್ಲ ತೊಳೆಯೋದು ಮತ್ತು ಗ್ಯಾಸ್ ಕಟ್ಟೋದನ್ನೆಲ್ಲ ತೊಳ್ಕೊಂಡು ಜಳಕ, ಪೂಜೆ, ಬಟ್ಟೆ ತೊಳೆಯೋದು, ಕಲ್ಲೊರೆಸೋದು ಅಂದರೆ ನನ್ನದು ಕೆಲಸ ದಿನ 11 ಗಂಟೆ 12 ಗಂಟೆನೇ ಆಗಿಬಿಟ್ಟಿರುತ್ತೆ. ಅಷ್ಟೊಂದು ಕೆಲಸ ಆಗಿಬಿಡುತ್ತೆ. ಮಕ್ಕಳು ಕಟ್ಕೊಂಡಂತೂ ಮಾಡೋವ್ರಿಗೂ ಸಾಕು ಬೇಕಾಗಿ ಹೋಗಿಬಿಟ್ಟಿರುತ್ತೆ. ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಅದನ್ನೆಲ್ಲ ಮಾಡಿದೆ ಫ್ರೆಂಡ್ಸ್. ಅವ್ರು ಹೋದ್ಮೇಲೆ ನನ್ನೆಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಅವರಿದ್ದರೆ ಸುಮ್ಮನೆ ಕುಂತ್ಬಿಡ್ತೀನಿ ನಾನು ಕೂಡ. ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡಿ ನಾನು ಜಳಕ ಅದೆಲ್ಲ ಪೂಜೆ ಅದನ್ನೆಲ್ಲ ಮಾಡಿದೆ. ಹಾಗೆ ಹೂವು ಬಂದಿದ್ವು, ಹೂವು ತೊಗೊಂಡು ಪೂಜೆ ಮಾಡಿದೆ ನೋಡಿ ಫ್ರೆಂಡ್ಸ್. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗನೂ ಜಳಕ ಮಾಡಿ ಕೂತ್ಕೊಂಡಿದ್ದ. ಅವನು ಚಂಡ ಹತ್ತಿದೆ ನನಗೆ ಅಂತ ಹೇಳಿ ಚಿಂಟು ನೋಡ್ಕೊತ ಕೂತ್ಕೊಂಡಿದ್ದ. ಅವನು ಚಿಂಟು ಹಾಕ್ಕೊಟ್ಟು ನಾನೆಲ್ಲ ಬಟ್ಟೆ ಅದನ್ನೆಲ್ಲ ತೊಳೆದೆ ಫ್ರೆಂಡ್ಸ್. ತೊಳೆದು ಆಯಿತು. ಸಾಯಂಕಾಲದ್ದು ಮಕ್ಕಳು ಮಲಗಿದ್ದಾರೆ. ಹಾಗೆ ಒಂದು ಸ್ವಲ್ಪ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕಡೆ ಪಕ್ಕದ ರೋಡಲ್ಲಿ ಯಾರೋ ತೀರು ಹೋಗಿದ್ದಾರೆ, ಅದಕ್ಕೆ ಇನ್ನೂ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಆಮೇಲೆ ಹಚ್ತೀನಿ, ಅವರು ಒಯ್ದ ಇವಾಗೇನು ಹಚ್ಚಲ್ಲ ನೋಡಿ ಫ್ರೆಂಡ್ಸ್. ಮಕ್ಕಳು ಮಲಗಿದ್ದಾರೆ. ನಾಳೆ ಆ್ಯನಿವರ್ಸರಿ ಇದೆ, ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ಮಕ್ಕಳು ಮಲಗಿದ್ದಾರೆ. ನಾಳೆ ನಮ್ಮದು ಆ್ಯನಿವರ್ಸರಿ ಇದೆ. ಮದುವೆ ಆಗಿ 4 ವರ್ಷ ಮುಗಿದು 5 ವರ್ಷ ಸ್ಟಾರ್ಟ್ ಆಯಿತು. ನಾಳೆ ಯಜಮಾನ್ರಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆದರೆ ಏನು ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫಿಶ್ ತೊಗೊಂಡಿದ್ದೀನಿ. ಫಿಶ್ಶು ಏನಾದರೂ ಮಾಡಬೇಕು ಇವತ್ತು ಅಡುಗೆನ. ನಾಳೆ ಏನಾದರೂ ಸ್ಪೆಷಲ್ ಮಾಡ್ತೀನಿ ಸ್ವೀಟು. ಇವತ್ತು ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ಫಿಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಫಿಶ್ ಮಾಡುವಾಗ ಬರ್ತೀನಿ, ತೋರಿಸ್ತೀನಿ ನಿಮಗೂ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಬನ್ನಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿದ್ದೀನಿ. ಯಜಮಾನ್ರು ಬರೋ ಟೈಮ್ ಆಯಿತು. ಇವತ್ತು ಬೇಗನೆ ಬರ್ತಾರೆ. ನಮ್ಮ ಕೌಶಿಕ್ ಇವಾಗ ಎದ್ದಾನೆ. ಹಾಯ್ ಮಾಡು. ಹಾಯ್ ಮಾಡ್ತಾನೆ. ಟೀ ಇಟ್ಟಿದ್ದೀನಿ. ಇವಾಗ ಯಜಮಾನ್ರು ಬರೋ ಟೈಮ್ ಆಯಿತು ನೋಡಿ. ಎಲ್ಲ ದೀಪ ಹಚ್ಚಿದ್ದೀನಿ. ಇವಾಗ ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಸಾಯಂಕಾಲಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ. ಫಿಶ್ ನಾನೇ ಮಾಡಬೇಕು ಅಂತ ಹೇಳಿ ನಾನೇ ತೊಗೊಂಡಿದ್ದೆ. ಆದರೆ ಯಜಮಾನ್ರು ನಾನು ಒಂದು ಸಾರಿನೂ ಮಾಡಿರಲಿಲ್ವಲ್ಲ, ನಾನು ಮಾಡಿ ಕೊಡಬೇಕು ಈ ಸಾರಿ ಅಂತ ಹೇಳಿ ನಾನು ಅಂದ್ಕೊಂಡೆ. ಆದರೆ ಯಜಮಾನ್ರು ಇಲ್ಲ ನಾನೇ ಮಾಡ್ತೀನಿ ಅಂತಂದರು. ನಾನೇನಾದರೂ ಮಾಡಿಕೊಡ್ಬೇಕು ಅಂತಂದರೆ ಅವರೇ ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದೊಂದು ಖುಷಿ ಆಯಿತು. ಆಮೇಲೆ ಫೈನಲ್ ಆಗಿ ಈ ಥರ ಮಾಡಿದರು ನೋಡಿ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಆಮೇಲೆ ಕಟಕ್ ರೊಟ್ಟಿ ಇದ್ವು, ಅವನ್ನೆಲ್ಲ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದ್ವಿ ನೋಡಿ. ತುಂಬಾ ಸೂಪರ್ ಆಗುತ್ತೆ ಅದು ಕಟಕ್ ರೊಟ್ಟಿ ಜೊತೆಗೆ. ಆಮೇಲೆ ಗಂಡು ಮಕ್ಕಳಿಗೆ ಏನಾದರೂ ಅಡುಗೆ ಮಾಡೋಕ್ಕೆ ಹೇಳ್ಬಿಟ್ರೆ ಅವರು ಅಡುಗೆ ಎಷ್ಟು ಚೆನ್ನಾಗಿ ಮಾಡಿರ್ತಾರಲ್ವ, ಅಷ್ಟು ಚೆನ್ನಾಗಿಯೇ ಇದು ಅಡುಗೆ ಮನೆಯೂ ಹಾಳು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನೆಲ್ಲ ಕ್ಲೀನ್ ಮಾಡಿ ಮಲಗಬೇಕಂದ್ರೆ 10 ಗಂಟೆ ಆಯಿತು ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾಳೆ ಹೊಸ ವಿಡಿಯೋ, ಅದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ನಾಳೆ ಮಿಸ್ ಮಾಡಬೇಡಿ. ವಿಡಿಯೋ ನೋಡೋದು ಮಾತ್ರ ಕಂಪ್ಲೀಟಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ. ಬಾಯ್. ನಾನು ಅವ್ರಿಗೆ ಶಾಕ್ ಕೊಡಬೇಕಂದ್ರೆ ಅವರೇ ನನಗೆ ಶಾಕ್ ಕೊಟ್ಬಿಟ್ರು ನೋಡಿ. ನಾನೇ ಫಿಶ್ ಮಾಡ್ತೀನಿ ಅಂತ ಅಂದರು. ಅವರೇ ಮಾಡಿದರು. ಇವತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನೈಟ್ ಈ ಥರ ಕ್ಲೀನಾಗಿತ್ತು ಮನೆ. ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಮನೆ ಕ್ಲೀನಾಗಿ ಇಟ್ಕೊಂಡ್ರೆ. ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಏನೂ ಇರೋಲ್ಲ. ಮತ್ತು ನಾಳೆ ನಿಮ್ಮ ಜೊತೆ ಬರ್ತೀನಿ. ಬಾಯ್.